ನಮ್ಮ ಮಾತುಕತೆಯ ಮಧ್ಯದಲ್ಲಿ ಈಗ ಮತ್ತೊಬ್ಬ ಸ್ಪೆಷಲ್ ಗೆಸ್ಟ್ ಅನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಕೋಕಿಲಾ ಭಜನ್ ಅವರ ಬ್ಯಾಕ್ ಬೋನ್. ಥ್ಯಾಂಕ್ ಯು. ಓಕೆ, ಎಸ್, ಸಾಕಷ್ಟು ಯಾ ಮದುವೆ ಕಥೆ ಎಲ್ಲ ಮಾತಾಡಬೇಕು, ಕೇಳಬೇಕು. ಅದಕ್ಕಿಂತ ಮುಂಚೆ ನಿಮ್ಮಿಬ್ಬರ ಪರಿಚಯ ಹೇಗಾಯಿತು, ನಿಮ್ಮ ಸಂಬಂಧ ಕುದುರಿದು ಹೇಗೆ ಅಂತ ನಮಗೆ ಚೂರು ವಿವರಣೆ ಕೊಡಿ. ವಾವ್. ಯಾ, ಇದೊಂದು ನನಗೆ ಗೊತ್ತಿಲ್ಲ. ಬೇಸಿಕಲಿ ನಾನು 2014 ನಂದು ಲೈಫಲ್ಲಿ ಒಂದು ದೊಡ್ಡ ದುರ್ಘಟನೆ ಅಂತಲೇ ಹೇಳ್ಬೋದಾ, ಇಲ್ಲ ಏನೊಂದು ಟ್ರ್ಯಾಜಿಡಿ ನಡೆಯುತ್ತೆ. ನಂದು ಬಿಗ್ಗೆಸ್ಟ್ ಕೊಲ್ಯಾಪ್ಸ್ ಇನ್ ಮೈ ಲೈಫ್. ಒಂದು ಪೇಪರಲ್ಲೆಲ್ಲ ಬರುತ್ತೆ, ಭಜನ್ ಬೋಪಣ್ಣ. ಅಲ್ಲಿ ತನಕ ನಮ್ಮ ಅಮ್ಮ ನನ್ನ ಬಗ್ಗೆ ತುಂಬ ಪೇಪರ್ಸ್ ಕಲೆಕ್ಟ್ ಮಾಡ್ಕೊಳ್ತಾ ಇರ್ತಾರೆ. ಕಾಲೇಜಲ್ಲಿ ಅಚೀವ್ಮೆಂಟ್ಸು, ಜಾಬ್ ಸೆಲೆಕ್ಟ್ ಆಗಿರೋದು, ಈ ಥರ ಬೇರೆ ಬೇರೆ ವಿಚಾರದ ಬಗ್ಗೆ, ನನ್ನ ಬಗ್ಗೆ ತುಂಬ ನ್ಯೂಸು ಮತ್ತು ನಾನು ಆರ್ಟಿಕಲ್ಸ್ ಎಲ್ಲ ಬರೀತಾ ಇದ್ದೆ ನ್ಯೂಸ್ ಪೇಪರ್ಸಿಗೆ, ಜೋಕ್ಸು ಅದೆಲ್ಲ. ಸೊ ಅಮ್ಮ ಅದೆಲ್ಲ ಕಲೆಕ್ಟ್ ಮಾಡಿ ಇಟ್ಕೊಳ್ಳೋದು. ಬಟ್ ಒಂದು ನಮ್ದು ಏನೋ ಒಂದು, ಅದು ನಾನು ಇಲ್ಲಿ ಹೇಳೋಕ್ಕೆ ಇಷ್ಟಪಡಲ್ಲ, ಬಟ್ ಯಾ, ಪೀಪಲ್ ನೋ ಹೂ ಎವರ್ ಹ್ಯಾಸ್ ನೋನ್ ಮೀ ಫ್ರಮ್ ಮೈ ಚೈಲ್ಡ್ಹುಡ್, ಇಲ್ಲ ರೀಸೆಂಟಾಗಿ ಗೊತ್ತಿರೋರು. ಸೊ ಆ ಒಂದು ಆದಮೇಲೆ ನಮ್ಮ ಅಮ್ಮ ಹೇಳ್ತಾರೆ, ನಾನು ಇನ್ನು ಲೈಫಲ್ಲಿ ಯಾವತ್ತೂ ಪೇಪರ್ ಓದಲ್ಲ, ನಾನು ಕಟ್ಟಿಂಗ್ ಇಟ್ಕೊಳ್ಳಲ್ಲ, ನಾನು ತುಂಬ ಬೇಜಾರಾಯಿತು ಅಂತ. ಸೊ ಅದು ಹೇಳ್ತಾರಲ್ಲ, ನಾವೆಲ್ಲ ಎಷ್ಟೋ ಒಳ್ಳೆ ಕೆಲಸ ಮಾಡಿದ್ರು ಒಂದು ಚಿಕ್ಕ ಕೆಲಸದಲ್ಲಿ ನಮ್ಮ ಲೈಫ್ ಹಂಗೆ ಬಿದ್ದೋಗ್ಬಿಡುತ್ತೆ ಅಂತ. ಸೊ ನಂದೊಂದು ಹಳೆ ಇಂಡಿಕಾ 2014 ನಾನು ಕೊಡಗು ಬಿಟ್ಟು ಹೋಗಿ ಮೈಸೂರಲ್ಲಿ ಇದ್ಬಿಡುವ. ನನಗೆ ಕೊಡಗಲ್ಲಿ ನನ್ನ ಇಮೇಜ್ ಯಾವುದೋ ಒಂದು ರೀತಿಯಿಂದ, ಐ ಮೀನ್ ಮಲ್ಟಿಪಲ್ ಫ್ಯಾಕ್ಟರ್ಸು, ಬಟ್ ಐ ವಿಲ್ ಟೇಕ್ ರೆಸ್ಪಾನ್ಸಿಬಿಲಿಟಿ ಫಾರ್ ಆಲ್ ದ್ಯಾಟ್. ಬಿಕಾಸ್ ಕೆಲವು ಸತಿ ನಾವು ಏನು ಮಾಡ್ತೀವಿ, ಪ್ರಪಂಚನೆಲ್ಲ ಖುಷಿ ಪಡ್ಸೋಕೆ ಹೋಗ್ಬಿಟ್ಟು ನಾವು ಸಫರ್ ಆಗ್ತೀವಿ, ನಾವು ಬ್ಲೇಮ್ ಮಾಡ್ತೀವಿ, ಇವ್ರು ಹೇಳಿದ್ದಕ್ಕೆ ಹಂಗೆ, ಇವರು ಅದೆಲ್ಲ. ಸೊ ಅಲ್ಲಿ ಏನು ಮಾಡಿದೆ, ನಾನು ತಿತಿಮತಿ ಫಾರೆಸ್ಟು ಅಲ್ಲಿ ನಿಲ್ಲಿಸ್ಬಿಟ್ಟು ನಾನು ಯೋಚನೆ ಮಾಡ್ತಾಯಿದ್ದೆ. ನನ್ನ ಇಂಡಿಕಾ, ಅದು ಸೆಕೆಂಡ್ ಹ್ಯಾಂಡ್ ಇಂಡಿಕಾ, ಯಾವಾಗ ನಿಲ್ಲುತ್ತೆ ಅಂತಲೂ ಗೊತ್ತಿಲ್ಲ. ಆವಾಗ ನಿಂತ್ಕೊಂಡು ಸೈಡ್ ಮಿರರ್ ನೋಡಿ, ಅದು ನನ್ನ ಪೋಸ್ಟ್ ಇವಾಗಲೂ ಕೂಡ ಫೇಸ್ಬುಕ್ಕಲ್ಲಿದೆ. ನಾನು ಏನು ಬರೆದಿದ್ದೀನಿ ಅಂತ ಹೇಳಿದ್ರೆ, ನನ್ನ ಲೈಫಲ್ಲಿ ನಾನು ಏನು ಬಂದರೂ ಎಷ್ಟೋ ಖುಷಿಪಟ್ಟು ಎಷ್ಟೋ ಒಂದು ಸಕ್ಸಸ್ ನೋಡ್ಕೊಂಡು ಬಂದುಬಿಟ್ಟಿದ್ದೀನಿ. ಬಟ್ ಈ ಒಂದು ಫೇಲಿಯರಿಂದ ನಾನು ತುಂಬ ಸಫೋಕೇಟ್ ಆಗಿಬಿಟ್ಟೆ. ಎಷ್ಟು ಹೆಸರು ಮಾಡ್ತೀವಿ ಅಷ್ಟೇ ಒಂದು ಪಾತಾಳಕ್ಕೆ ಬೀಳ್ತೀವಿ. ಸೊ ಆ ಒಂದು ಸೈಡ್ ಮಿರರ್ ನೋಡ್ಬಿಟ್ಟು ಅದರದ್ದು ಫೋಟೋ ತೆಗೆದ್ಬಿಟ್ಟು ಹಾಕಿದೆ. ನಾನು ಬರ್ತಾ ಇರೋದು ಒಂದು ಜಾಗದಿಂದ, ಸೊ ಅದನ್ನ ನಾನು ಬರೀ ಸೈಡ್ ಮಿರರಾಗಿ ಇಟ್ಕೊಳ್ತೀನಿ. ನನ್ನ ಎಕ್ಸ್ಪೀರಿಯೆನ್ಸು, ನನ್ನ ಹಳೆ ಕತೆ ಪುರಾಣ ಸೈಡ್ ಮಿರರು. ಬಟ್ ನಾನು ಮೈಸೂರಿಗೆ ಹೋಗ್ತಾ ಇರೋದು ಫ್ರಂಟ್ ವ್ಯೂ, ವಿಂಡ್ಶೀಲ್ಡ್, ಸ್ವಲ್ಪ ರೆಫರೆನ್ಸು ಬೇರೆ ಬೇರೆ ಮಿರರ್ ಇರ್ಬೋದು. ಬಟ್ ಇದನ್ನು ತೆಗೆದಿಲ್ಲ ಹಾಕ್ಬಿಟ್ರೆ ಲೈಫು ನಡೆಯಲ್ಲ. ಸೊ ಇದು ಚೆನ್ನಾಗಿದೆ, ದೊಡ್ಡದಾಗಿ ಕಾಣಿಸ್ತಾ ಇದೆ. ಐ ಕ್ಯಾನ್ ಡೂ ಸಮಥಿಂಗ್. ಬಿಕಾಸ್ ಆ ಸಫೋಕೇಟ್ ಆದಾಗ ತುಂಬ ಜನರು ಬಾರಿಗೆ ಹೋಗ್ಬಿಡ್ತಾರೆ, ಇಲ್ಲ ಬೇರೆ ಬೇರೆ ಹ್ಯಾಬಿಟ್ಸಿಗೆ ಹೋಗ್ಬಿಡ್ಬೋದು. ಅಯ್ಯೋ ನನ್ನ ಲೈಫ್ ಹಿಂಗಾಗೋಯ್ತು, ನನ್ನ ಹೆಸರು ಊರಲ್ಲಿ ಹಾಳಾಗೋಯ್ತು ಅಂತ. ಆ್ಯಕ್ಚುಲಿ ಅದು ಹೇಳುವಂಥದ್ದಲ್ಲ, ರಿಲೇಷನ್ಶಿಪ್ಪಲ್ಲಿ ಕೊಲ್ಯಾಪ್ಸ್ ಆಗಿರೋದು. ಸೊ ನಾನು ಅದೇ ಒಂದು ಜರ್ನಿಯಲ್ಲಿ ಮೈ ಲೈಫ್ ಜಸ್ಟ್ ಬಿಗಿನ್ಸ್ ಅಂತೇಳಿ ಒಂದು ಪೋಸ್ಟ್ ಹಾಕ್ಬಿಟ್ಟು ಆ ಫೋಟೋ ತೆಗೆದು ನಾನು ಮೈಸೂರಿಗೆ ಹೋಗ್ತೀನಿ. ಆ ಒಂದು ಜಾಗಕ್ಕೆ ಇವಳ ಮನೆಯಲ್ಲಿ ಪೂಜೆ ನಡೀತಾ ಇರುತ್ತೆ ಅಂತೆ ಅಲ್ಲ. ಇವರ ಅಪ್ಪ ಒಂದು ಪೂಜೆ ಮಾಡಿಸ್ತಾ ಇರ್ತಾರೆ. ನನ್ನ ಮಗಳು ಯಾರನ್ನ ಮದುವೆ ಆಗಲ್ಲ ಅಂತ ಕೂತಿದ್ದಾಳೆ, ನಾನು ಹಿಂಗೆ ಇರ್ತೀನಿ, ಸಮಥಿಂಗ್ ಅವಳದು ಸಮ್ ಕೈಂಡ್ ಆಫ್. ಸೊ ಅಲ್ಲಿ ಪ್ರೀಸ್ಟ್ ಹೇಳ್ತಾರೆ, ನಿನ್ನ ಲೈಫಿಗೆ ಯಾರೋ ಒಬ್ಬರು ಬರ್ತಾರೆ. ಐ ಥಿಂಕ್ ಯು ಕ್ಯಾನ್ ಶೇರ್ ಏನು ಹೇಳಿದ್ರು ಅಂತ. ಆ್ಯಕ್ಚುಲಿ ನನಗೆ ಮದುವೆ ಆಗಲಿಕ್ಕೆಲ್ಲ ಇಂಟ್ರೆಸ್ಟು ಇರಲಿಲ್ಲ ಮುಂಚೆಯಿಂದನೂ. ಸೊ ಆಗ ನಮ್ಮ ಅಪ್ಪ ಅಮ್ಮ ಹೆದರ್ಕೊಂಡ್ಬಿಟ್ರು, ಇವಳು ಮದುವೆ ಆಗಲೇ ಇಟ್ಬಿಡ್ತಾಳ, ಒಬ್ಬಳೇ ಮಗಳಲ್ಲ ಅಂತ. ಆಮೇಲೆ ಏನೇನೋ ಪೂಜೆ ಮಾಡಿಸಿದ್ರು, ಒಂದು ದೊಡ್ಡ ಪೂಜೆ, ಇವಳು ಒಪ್ಕೊಳ್ಳಿ ಅಂತ ಹೇಳ್ಬಿಟ್ಟು. ಸೊ ಅದಾಗಿ ವಿತಿನ್ 20 days ಐ ಮೆಟ್ ಹಿಮ್. ಪೂಜಾ ಫಲ. ಬಟ್ ಆ ಫೋಟೋ ತೆಗಿಯೋದಕ್ಕೂ ಇಲ್ಲಿ ಪೂಜೆ ಆಗ್ತಾ ಇರೋದಕ್ಕೂ ಗೊತ್ತಿಲ್ಲ. ಬಟ್ ಅಲ್ಲಿ ಹೋಗಿ ನಾನು ಇಂಟರ್ವ್ಯೂ ಮಾಡಿದೆ, ತುಂಬ ಜನರನ್ನ ತಗೊಂಡೆ ಜಾಬಿಗೆ. ಬಟ್ ಏನಾಯಿತು, ನನ್ನ ಒಂದು ಬ್ಯಾಂಡ್ ವಿಡ್ತಿಗೆ ಮ್ಯಾಚ್ ಆಗ್ತಾ ಇಲ್ಲ. ಬಿಕಾಸ್ ಐ ಆಮ್ ಜಾಬ್ ವರ್ಕ್ ಅಂತ ಬಂದರೆ ಐ ಆಮ್ ವೆರಿ ಮಚ್ ಡಿಮಾಂಡಿಂಗ್. ಕ್ವಾಲಿಟಿ ವಿಷಯದಲ್ಲಿ ತಪ್ಪು ಮಾಡಿ ಬಟ್ ರಿಪೀಟ್ ಮಾಡಬೇಡಿ ಅಂತ ನನ್ನ ಕಾನ್ಸೆಪ್ಟು. ಸೊ ಹಾಗೆ ತುಂಬ ವಿಷಯದಲ್ಲಿ ನನಗೆ ರೆಡಿ ಆಗ್ತಾ ಇರಲಿಲ್ಲ. ಬಟ್ ಫೈನಲ್ ಒನ್ ಡೇ ಆಫೀಸಲ್ಲಿ ಕೂತಿದೆ, ಆವಾಗ ಒಂದು ರೆಸ್ಯೂಮ್ ಬಂತು. ಸೊ ಇವಳದು ರೆಸ್ಯೂಮ್ ಯಾರೋ ಒಬ್ಬರು ಕಳಿಸಿದ್ರು. ಆ ರೆಸ್ಯೂಮ್ ನೋಡಿಬಿಟ್ಟು ನನ್ನ ಕಸಿನಿಗೆ ಹೇಳಿದೆ, ಕೋಕಿಲಾ ಅಂತ ಹೆಸರು. ಕೋಕಿಲಾ ಅಂದರೆ ಹಳ್ಳಿ ಕಡೆ ಹೆಸರು ಜನರಲಿ ಅಲ್ವಾ, ಅದೊಂದು ಸೈಕಾಲಜಿ ಬಂದುಬಿಡೋದು. ನಾನು ಹೇಳಿದೆ, ಯಾರೋ ಒಬ್ಬರು ಆಂಟಿ ಇರ್ಬೋದು, ಅವ್ರು ಎನಿಬಡಿ ಫಾರ್ ದಟ್ ಮ್ಯಾಟರ್, ಜಾಬ್ ಯಾವುದೋ ಒಂದು ಹೌಸ್ ವೈಫ್ ಅನಿಸುತ್ತೆ, ಇದೊಂದು ಇಂಟರ್ವ್ಯೂ ಮಾಡೋಕ್ಕೆ ಹೆಲ್ಪ್ ಮಾಡು, ಬಂದುಬಿಡಲಿ. ಆವಾಗ ನನ್ನದು ಟೀಮ್ ಇನ್ನೂ ಈ ಕಡೆ ಸ್ವಲ್ಪ ಬಿಲ್ಡ್ ಆಗಿದೆ, ಅಲ್ಲಿ ಬಿಲ್ಡ್ ಆಗಿರಲಿಲ್ಲ. ಹೊಸ ಆಫೀಸ್ ಬೇರೆ ಒಂದು ಸ್ಪೇಸ್ ಮಾಡಿದ್ದೀನಿ. ಇವಳು ಆಲ್ಮೋಸ್ಟ್ ಎಂಡಿಂಗ್ ಟೈಮು. ನಾನು ಆ್ಯಕ್ಚುಲಿ ಇವಳಿಗೆ ಕಾಲ್ ಮಾಡಿಬಿಟ್ಟು ಈ ಥರ, ಹೈ ದಿಸ್ ಇಸ್ ಭಜನ್ ಬೋಪಣ್ಣ ಫ್ರಮ್ ಎವರ್ಗ್ರೀನ್ ಕೌಂಟಿ, ಒಂದು ಟೋನಲ್ಲಿ ಮಾತಾಡಿ ಈ ಥರ ಒಂದು ರೆಸ್ಯೂಮ್ ನೋಡಿದೆ, ಐ ಜಸ್ಟ್ ವಾಂಟ್ ಟು ಹ್ಯಾವ್ ಅ ಇಂಟರ್ವ್ಯೂ ವಿತ್ ಯು ಅಂತ. ಸೊ ಅವಳು ಕೇಳಿದ್ದು, ಹೌದಾ, ಎಲ್ಲಿ ಬರುತ್ತೆ ನಿಮ್ಮ ಆಫೀಸು ಅದು ಅಂತ ಹೇಳಿ ಕೇಳುವಾಗ, ಮತ್ತು ಇವಳು ಏನು ಕೇಳೋದು ಅಂತ ಹೇಳಿದ್ರೆ, ತುಂಬ ಇಂಟರ್ವ್ಯೂಸಲ್ಲಿ ಏನು ಮಾಡ್ತಾರೆ, ಸಂಬಳ ಎಷ್ಟು ಕೊಡ್ತೀರಾ ಫಸ್ಟ್. ಹಾಂ, ಇವಳು ಕೇಳಿದ್ಲು, ನಿಮ್ಮ ಕಂಪ್ನಿಯಲ್ಲಿ ನನಗೆ ಏನು ಕಲಿಬೋದು ಅಂತ ಕೇಳಿದ್ಲು. ಸೊ ದಟ್ ಟ್ರಿಗರ್ಡ್. ಓಕೆ, ಗುಡ್, ಅಟ್ಲೀಸ್ಟು.
ನಾ ಹೇಳಿದೆ ಓಕೆ ನೀವು ಇಂಟರ್ವ್ಯೂಗೆ ಬನ್ನಿ ಅಂತ. ಆಫೀಸಲ್ಲಿ ಆಫೀಸ್ ಈ ಥರ ಜಾಗದಲ್ಲಿ. ಓ ಹೌದಾ, ಓಕೆ ನಮ್ಮ ಮನೆ ಹತ್ರನೇ. ಹೌದಾ, ಎಷ್ಟೊತ್ತಲ್ಲಿ ಬರ್ಬೋದು ಇಂಟರ್ವ್ಯೂ ಅಂತ ಕೇಳಿದೆ ಜನರಲಾಗಿ. ಹೇಳು, ನಾನು ಈಗಲೇ ಒಂದು 5 ಮಿನಿಟ್ಸಲ್ಲಿ ಬಂದುಬಿಡ್ತೀನಿ ಅಂತ. 5 ಮಿನಿಟ್ಸಾ? ಓಕೆ ಫೈನ್, 5 ಮಿನಿಟ್ಸ್ ಬೇಡ 15 ಮಿನಿಟ್ಸ್ ತಗೊಳ್ಳಿ ಅಂತ ಹೇಳಿದ್ಮೇಲೆ ಇವಳು ಏನು ಮಾಡಿದ್ಲು, ರೆಡಿಯಾಗಿ ಇಮ್ಮಿಡಿಯೇಟಾಗಿ ಆಫೀಸಿಗೆ ಬಂದಳು. ಇವಳಿಗೆ ಡೆಸ್ಪರೇಷನ್ ಇರಲಿಲ್ಲ, ಬಟ್ ಏನೋ ಒಂದು ಜಾಬ್ ಬೇಕು ಅಂತ ಇತ್ತು, ಕನೆಕ್ಟ್ ಆಗಿ ಬಂದಳು. ಆಗ ನನ್ನ ಕಸಿನ್ ಅಂತ ಹೇಳ್ದ, ನೀವು ಯಾರ್ದೋ ಆಂಟಿ ಬರ್ತಾರೆ ಸ್ವಲ್ಪ ಏಜ್ ಆದವರು ಅಂತ ಹೇಳಿದ್ದೀರಾ, ಬಟ್ ಬೇರೆ ಯಾರೋ ಬಂದಿದ್ದಾರೆ ಅಂತ ಹೇಳಿದ್ರು. ಬೇರೆ ಯಾರಾದ್ರ? ಇವಳು ಸ್ವಲ್ಪ ಆವಾಗ ಮಿಸ್ ಮೈಸೂರು ಅಂತೇಳಿ ಏನೋ ಇದೆಲ್ಲ ಆಗಿ ಅವಳದ್ದೇನೋ ಒಂದು ಹಿಸ್ಟ್ರಿ ಇದೆ. ಸೊ ಸ್ವಲ್ಪ ನೋಡೋಕೆ ಮಾಡೆಲ್ ಥರ ಇದ್ದಾರೆ. ಮಾಡೆಲ್ ಥರನ, ಆಯಿತು ಪರವಾಗಿಲ್ಲ ಕರ್ಸಿ ಅಂತ. ಓಕೆ ಮಾಡೆಲ್ ಥರಲ್ಲ, ಮಾಡೆಲ್. ಓಕೆ ಅಲ್ಲ ಅವರೇ ಹೇಳಿದ್ದು. ಓಕೆ ಬಂದಳು, ಒಂದು ಹೇಳ್ದು ಕೆಲವು ಪ್ರಾಜೆಕ್ಟ್ಸ್ ಎಲ್ಲ ತೋರಿಸಿದ್ರು. ಆಮೇಲೆ ಫೈನ್, ನಾನು ಹೇಳಿದೆ ನಿನಗೆ ನಾನು ಜಾಬ್ ಕೊಡಲ್ಲ, ಬಟ್ ನಿನಗೊಂದು ಪ್ರಾಜೆಕ್ಟ್ ಕೊಡ್ತೀನಿ. ಈ ಮಂತ್ ಎಂಡು, ಅದು ಮಾರ್ಚಲ್ಲಿ ಬಂದಿದ್ದೀವಳು, ನನ್ನ ಬರ್ಡೇ ಆಗಿ ಸ್ವಲ್ಪ ದಿನದಲ್ಲಿ ಬರ್ಡೇ ಆಗಿ ಒಂದು 2-3 ಡೇಸಲ್ಲಿ ಬಂದಿದ್ದು ಅನ್ಸುತ್ತೆ ಇವಳು. ಈ ಮಂತ್ ಎಂಡಿಗೆ ಗಂಟ ನಿನಗೆ ಟೈಮ್ ಕೊಡ್ತೀನಿ. 31 ಮಾರ್ಚಿಗೆ ನನಗೆ ಬಂದು ನೀನೊಂದು ಪ್ರಾಜೆಕ್ಟ್ ಸಬ್ಮಿಟ್ ಮಾಡಬೇಕು. ಆ ಪ್ರಾಜೆಕ್ಟ್ ನೀನು ಪಾಸ್ ಆದರೆ ಮಾತ್ರ ನೀನು ಜಾಬ್ ಕೊಡ್ತೀನಿ, ಇಲ್ಲಾಂದರೆ ಕೊಡಲ್ಲ ಅಂತ ಕ್ಲಾರಿಟಿ ಕೊಡ್ತೀನಿ. ಐ ವಾಸ್ ವೆರಿ ಪರ್ಟಿಕ್ಯುಲರ್. ನಂದು ಆ್ಯಕ್ಯುರೇಸಿ ಹೆಂಗಿರ್ತಿತ್ತಲ್ಲ, ಕ್ವಾಲಿಟಿ ವೈಸ್ ಐ ವಾಸ್ ವೆರಿ ಬಿದ್ದಿಲ್ಲ. ಮಾಡಿ ಎಂತೆಂಥವ್ರು ಬಂದಿದ್ದಾರೆ, ನನಗೆ ಅದಲ್ಲ, ನನಗೆ ಅವ್ರದ್ದು ಆ್ಯಟಿಟ್ಯೂಡು. ಸೊ ಓಕೆ ಇವಳು ಆಯಿತು ಅಂತೇಳಿ ಓದ್ಲು. 31ಗೆ ಏನಾಯಿತು, ಕಂಪ್ಲೀಟ್ ಬಂದಳು. ನಾ ಇವಳನ್ನ ಇವಳೇನೋ ದೇವಸ್ಥಾನಕ್ಕೆಲ್ಲ ಹೋಗಿ ಫುಲ್ಲು ಆ ಒಂದು ಟ್ರೆಡಿಷ್ನಲಾಗಿ ಬಂದಿದ್ದಾರೆ. ಫಸ್ಟ್ ಇಂಟರ್ವ್ಯೂ ಬಂದಿದ್ದು ಫುಲ್ ಮಾಡರ್ನಲ್ಲಿ, ಇದಕ್ಕೆ ಟ್ರೆಡಿಷ್ನಲಾಗಿ ಬಂದಳು. ನಾನು ಓಕೆ ಹೊಸ ಅಂದರೆ ಜಾಬಿಗೆ ಬಂದಿರೋದಲ್ಲ, ಓಕೆ ಟ್ರೆಡಿಷ್ನಲಾಗಿ ಬಂದಿದ್ದಾಳೆ ಅಂತೇಳಿ ಟೆಂಪಲ್ಗೆಲ್ಲ ಹೋಗಿದ್ದಾಳೆ. ಓಕೆ ಬಂದು ಕೂತ್ಕೊಂಡು ಕೆಲಸ ಮಾಡಿ ನನಗೆ ಒಂದು ಪ್ರೆಸೆಂಟೇಷನ್ ಕೊಟ್ಟಳು. ಫುಲ್ ಡೇ ಕೆಲಸ ಮಾಡಿಸಿದ್ದೀನಿ ಅವತ್ತು, ಫುಲ್ ಡೇ. ಆಗ ನನ್ನ ಟೀಮಲ್ಲಿ ಬಂದುಬಿಟ್ಟು ಒಬ್ರು ಹೇಳಿದ್ರು, ಸರ್ ನಿಮ್ಮ ಆಫೀಸಿಗೆ ಒಬ್ರು ಬಂದಿದ್ದಾರಲ್ಲ, ಅವ್ರದ್ದು ಬರ್ತ್ಡೇ ಅನಿಸುತ್ತೆ ಇವತ್ತು, ಒಂದು ಸತಿ ಕೇಳಿ ನೋಡಿ ಹಾಗೆ ಅಂತ ಕೇಳುವಾಗ ಕೇಳಿದೆ, ಇವತ್ತು ನಿಮ್ಮ ಬರ್ಡೇನಾ ಅಂತ. ಹೌದು 31 ಮಾರ್ಚ್ ನಂದು ಬರ್ಡೇ ಅಂತ. ಅಯ್ಯೋ ದೇವ, ಫಸ್ಟ್ ಡೇನೇ ಇಷ್ಟು ಕೆಲಸ ಮಾಡಿಸ್ಬಿಟ್ಟು ಅಂತ ಒಂದು ಗಿಲ್ಟ್ ಕಾಡ್ತಾಯಿತ್ತು. ಇಮ್ಮಿಡಿಯೇಟ್ ಏನಾಗಿ ಮಾಡಿದೆ, ಮೆಸೇಜ್ ಹೇಳಿದೆ, ನನಗೆ ಇನ್ನು 10 ನಿಮಿಷದಲ್ಲಿ ಇಮ್ಮಿಡಿಯೇಟಾಗಿ ನನಗೊಂದು ಕೇಕ್ ತಂದು ಕಟ್ ಮಾಡಿಸ್ಬಿಡಿ, ಯಾಕಂದರೆ ನಮಗೆ ಈ ಕರ್ಮ ಬೇಡ, ಬರ್ತ್ಡೇ ದಿವಸ. ನಮ್ಮ ಹುಡುಗರು ಏನು ಮಾಡಿದ್ದಾರೆ, ನಮ್ಮ ಕಸಿನ್ದು ಸ್ಟಾಫ್ಸು ಇಮ್ಮಿಡಿಯೇಟಾಗಿ ಹೋಗಿ ಒಂದು ಕೇಕ್ ತಂದಿದ್ದಾರೆ. ನಾನು ಓಕೆ ಎಲ್ಲ ಸೇರಿ ಬಂದು ನಮ್ಮ ಟೇಬಲ್, ಒಂದು ಲಾಂಗ್ ಕಾನ್ಫರೆನ್ಸ್ ಟೇಬಲ್ ಎಲ್ಲ ಕೂತ್ಕೊಂಡು ಎಲ್ಲರನ್ನ ಕರೆಸಿ ನಿಲ್ಲಿಸಿ ಇವಳಿಗೆ ಸರ್ಪ್ರೈಸ್. ಓ ಇದೆಲ್ಲ ಯಾಕೆ ಸರ್, ಪರವಾಗಿಲ್ಲ ಫುಲ್ ಇದೆಲ್ಲ, ಪರವಾಗಿಲ್ಲ ಬರ್ಡೇ ಅಂತ. ಆ ಬರ್ಡೇ ಕೇಕ್ ನಿಮಗೆ ಓಪನ್ ಮಾಡಬೇಕಾದ್ರೆ ಹಾರ್ಟ್ ಶೇಪು. ನಾನು ನೋಡ್ತಾ ಇದ್ದೀನಿ, ಅವ್ರು ಸರ್ ಬೇರೆ ಕೇಕ್ ಸಿಗಲಿಲ್ಲ ಸರ್, 5 ಗಂಟೆಗೆ ಕ್ಲೋಸಿಂಗ್ ಟೈಮ್ ಬೇಕ್ರಿಯಲ್ಲಿ, ಇಷ್ಟೊತ್ತಿಗೆ ನಾನು ಇಲ್ಲಿ ದೂರ ನೀವು ಅರ್ಜೆಂಟ್ ಬೇರೆ ಹೇಳ್ಬಿಟ್ರಿ, ಅವ್ರು ಬೇರೆ ಹೋಗ್ಬೇಕಲ್ಲ, ಅದಕ್ಕೆ ಹಾರ್ಟ್ ಶೇಪ್ ಅಂತ. ಸಾರಿ ಬೇಜಾರು ಮಾಡ್ಕೋಬೇಡಿ, ಇಟ್ ವಾಸ್ ನಾಟ್ ಇಂಟೆನ್ಷನಲ್ ಅಂತೇಳಿ, ದಟ್ಸ್ ಓಕೆ ಅಂತ. ಸೊ ಅವತ್ತು ಇನ್ನೊಂದೇನೆಂದರೆ ಅವ್ರ ಅಪ್ಪ ಅಮ್ಮ ಮದುವೆಯಾಗಿ ಕೂಡ ದೇರ್ ಆ್ಯನಿವರ್ಸರಿ ಬರ್ಡೇ. ಸೊ ನಾ ಹೇಳಿದೆ ಆಯಿತು, ಈಗ ಎಲ್ಲೋ ಒಂದು ಕಡೆ ಕನೆಕ್ಟ್ ಆಯಿತು, ಒಳ್ಳೆ ಚೆನ್ನಾಗಿ ಪ್ರಾಜೆಕ್ಟ್ ಬೇರೆ ತೋರಿಸಿದ್ದಾರೆ. ಸೊ 1st ಏಪ್ರಿಲಿಂದ ಯು ಕ್ಯಾನ್ ಜಾಯಿನ್ ಅಂತ ಹೇಳಿದೆ. ನೆಕ್ಸ್ಟ್ ಡೇಯಿಂದ ಬಂದು ಸ್ಟಾರ್ಟ್ ಮಾಡೋದು ಕೆಲಸ. ದಟ್ಸ್ ಹೌ ಐ ಮೆಟರ್. ಯಾ ಕೇಕ್ನ ಹಾರ್ಟ್ 2 ಹಾರ್ಟ್ನ ಬೇಸಿ ಇಲ್ಲ ಹಾರ್ಟ್ನ ಬೆಸ್ದಿದ್ದು ಬೇರೆ. ಹೌದಾ, ಬೇರೆ ಒಂದು ಇದೆಯಾ? ಬೇರೆ ಅಂತ ಹೇಳಿದ್ರೆ, ನಾನೊಂದು ನಾಯಿ ಸಾಕ್ತಾ ಇದ್ದೆ, ಝೂಲು ಅಂತ, ಈ ಚಾರ್ಲಿ ನಾಯಿ ಬರುತ್ತೆ, ಸೇಮ್ ಅದೇ ಥರ ಇತ್ತು. ಆ ನಾಯಿ ನಾನು ಬಿಟ್ಟು, ಅಂದರೆ ನಾನು ಒಂದು ಆ ಡಿಪ್ರೆಷನ್ ಬಿದ್ದಾಗ ನಾನು ಆ ನಾಯಿಯೊಟ್ಟಿಗೆ ಇದ್ಕೊಂಡು ರಿಕವರ್ಡ್ ಕಂಪ್ಲೀಟ್ಲಿ. ಜೀಪ್ ಎತ್ಕೊಂಡು ಆ ನಾಯಿನ ಕರ್ಕೊಂಡು ಎಲ್ಲ ಕಡೆ ಸುತ್ತೋದು, ಒಬ್ಬನೇ ಹೋಗೋದು. ಇವಳಿಗೂ ಕೂಡ ನಾಯಿದ ಹೆಸರು ಇಟ್ಬಿಟ್ಟಿದ್ರು, ಇವಳು ಒಂಥರ ಮೆಗಾ ಝೂಲು, ಎಲ್ಲೋದ್ರೂ ಭಜನ್ನ ಫಾಲೋ ಮಾಡ್ತಾರೆ ಅಂತ. ಯಾಕಂದರೆ ಆ ನಾಯಿ ಕೂಡ ನಾನು ಅಷ್ಟು ಫಾಲೋ ಮಾಡೋದು. ಸೊ ಇವಳು ಸ್ಟಾಫ್ ಆದರು. ಸೊ ಐ ಟೋಲ್ಡ್ ಹರ್ ಶಿ ವಾಸ್ ಅ ಬ್ರ್ಯಾಂಡ್ ಎನಲಿಸ್ಟ್ ಅಂತ ಸೇರಿದ್ದು. ಸೊ ನನ್ನ ಮೇಲೆ ಫುಲ್ ಟ್ರಸ್ಟು. ಓಕೆ ಎಲ್ಲೋದ್ರೂ ಇವರು ಈಲ್ ಗೈಡ್ ಮೀ ಅಂತ. ಸೊ ಆ ಒಂದು ನಾಯಿಗೆ ನಾನು ಅಟ್ಯಾಚ್ಮೆಂಟ್ ಆಗಿತ್ತು. ಇವಳಿಗೂ ಏನಾಯಿತು, ನನ್ನೊಟ್ಟಿಗಿದ್ದಾಗ ಆ ನಾಯಿ, ನಾವು ಕೊಡಗಿಗೆ ಹೋಗ್ತಾ ಇದ್ವಿ. ಬಟ್ ಎಷ್ಟೋ ದಿನ ನಾನು ಕೂರ್ಗಿ ಇವಳನ್ನ ಕರ್ಕೊಂಡು ಬಂದಿಲ್ಲ. ನಾನು ಹೇಳಿದೆ ನೀನು ಬರೋಂಗಿಲ್ಲ, ನೀನು ಅಲ್ಲೇ ಇರು ಅಂತೇಳಿ. ಅವಳಲ್ಲಿ ನಾನಿಲ್ಲಿ. ಸೊ ಈ ನಾಯಿಯಿಂದ ನಮಗೆ ಸ್ವಲ್ಪ ಅಟ್ಯಾಚ್ಮೆಂಟ್ ಆಯಿತು. ಸೊ ಒಂದು ಟೈಮ್ ಬಂತು, ಈ ನಾಯಿಗೆ ಪಾರ್ವೋ ವೈರಸ್ ಅಂತ ಬಂದುಬಿಡ್ತು. ಪಾರ್ವೋ ವೈರಸ್ ಅಂತ ಬಂದಾಗ ನನಗೆ ನನ್ನ ಡಿಪ್ರೆಷನಿಂದ ವಾಪಸ್ ಬಂದೆ. ಹೇಗಂದರೆ ಯಾರೂ ನನ್ನೊಟ್ಟಿಗೆ ಜೋರಾಗಿ ಮಾತಾಡೋಂಗಿಲ್ಲ, ಆ ನಾಯಿ ಹಂಗೆ ಪ್ರೊಟೆಕ್ಟ್ ಮಾಡ್ತಾಯಿತ್ತು. ಮತ್ತು ನಾನಿಲ್ಲಾಂದರೆ ಆ ನಾಯಿ ಊಟ ಮಾಡಲ್ಲ. ಸೊ ಅಷ್ಟು ಅಟ್ಯಾಚ್ಮೆಂಟ್. ಸೊ ನಾನು ಇಂಡಿಕಾದಲ್ಲಿ ಎಲ್ಲೇ ಕರ್ಕೊಂಡು ಹೋದ್ರು ಆ ನಾಯಿನ ಕರ್ಕೊಂಡು ಹೋಗ್ತಾ ಇದ್ದೆ. ಆಮೇಲೆ ಆ ನಾಯಿಗೋಸ್ಕರ ಒಂದು ಮನೆ ಮಾಡ್ಕೊಂಡಿದ್ದೆ ಮೈಸೂರಲ್ಲಿ, ಅಲ್ಲಿ ಕೂಡ ನನ್ನೊಟ್ಟಿಗೆ ಮಲಗ್ತಾ ಇತ್ತು. ಸೊ ಆ ಪಾರ್ವೋ ವೈರಸ್ ಬಂದಾಗ ಆ ನಾಯಿ ಸತ್ತೋಯ್ತು. ಆವಾಗ ಇಬ್ಬರು ಜೋರಾಗಿ, ನಾನು ಅಳಗೆ ನೋಡ್ಬಿಟ್ಟು ಇವಳು ಅಳಗೆ ಸ್ಟಾರ್ಟ್ ಮಾಡಿಬಿಟ್ಟು, ಅಂದ್ಕೊಂಡೆ ನನ್ನ ನಾಯಿ ನೀನು ಯಾಕೆ ಅಳ್ತಾ ಇದೆಯಾ ಅಂತ. ಆಗ ಇಲ್ಲ, ನನಗೆ ತುಂಬ ಅಟ್ಯಾಚ್ಮೆಂಟ್ ಆಗಿದೆ, ಫುಲ್ ಇಟ್ಸ್ ಎಮೋಷನ್ ಬಿಲ್ಡ್ ಆಗಿತ್ತು. ಅಲ್ಲಿಂದ ನಾನು ಹೇಳಿದೆ ಪರವಾಗಿಲ್ಲ, ಒಂದು ಬೇರೆ ನಾಯಿ ಮರಿ ತಗೊಳ್ಳುವ, ನಿನಗೆ ಯಾವ ನಾಯಿ ಮರಿ ಬೇಕು? ನಾನೊಂದು ಗಿಫ್ಟ್ ಕೊಟ್ಟೆ. ಏನೋ ಅದು ಪಗ್, ಚಿಕ್ಕದೊಂದು ಪಗ್ ತೆಗೆದು ಇವಳಿಗೆ ಗಿಫ್ಟ್ ಕೊಟ್ಟೆ. ಆ ಪಗ್ನ ಇವಳು ಸಾಕಕ್ಕೆ ಸ್ಟಾರ್ಟ್ ಮಾಡಿದ್ಲು. ಈಗ ಆ ಪಗ್ ಬೇಬಿ ಬೂ ಅಂತ ಯಾವಾಗ ನೋಡಿದ್ರು ನನಗೆ ಅಟ್ಯಾಚ್ಮೆಂಟು, ಇವಳಿಗೆ ಅಟ್ಯಾಚ್ಮೆಂಟು.
ನನ್ನೊಟ್ಟಿಗೆ ಒಂಥರ ಆ್ಯಟಿಟ್ಯೂಡ್ ಅದ್ರದ್ದು, ಇವಳೊಟ್ಟಿಗೆ ಬೇರೆ ಥರ. ಇಬ್ರಿಗೆ ಏನಾಯ್ತು, ಅದರೊಟ್ಟಿಗೆ ಒಂದು ಬಾಂಡಿಂಗ್ ಸ್ಟಾರ್ಟ್ ಆಯಿತು. ಅದು ಬರೋದು ನಮ್ಮೊಟ್ಟಿಗೆ ಯಾವಾಗ ಕೊಡಗಿ ಟ್ರಾವೆಲ್ ಮಾಡುವಾಗ ಮಾತ್ರ ನಮಗೆ ಕಂಪ್ನಿ, ಆಮೇಲೆ ಇಲ್ಲಿ ಕೊಡಗಲ್ಲಿ ಓಡಾಡೋ ಕಂಪ್ನಿ, ಪುನಃ ಮೈಸೂರಲ್ಲಿ ಕಂಪ್ನಿ, ಆಫೀಸಲ್ಲಿ ತಂದು ಕೂರಿಸ್ಕೊಳ್ತಾ ಇದೆ ಇಷ್ಟ. ಅದು ಯಾವಾಗ ಬ್ರೇಕ್ ಇರುತ್ತೆ ಹೋಗಿ ನಾಯಿಯೊಟ್ಟಿಗೆ ಆಟಾಡೋದು. ಆ ನಾಯಿಗೆ ಅಟ್ಯಾಚ್ಮೆಂಟು ಜಾಸ್ತಿ ಆಗ್ತಾ ಇದ್ದಂಗೆ ಇವ್ರ ಮನೇಲಿ ಪ್ರೆಷರ್ ಸ್ಟಾರ್ಟ್ ಆಯಿತು, ನೀವು ಮದುವೆ ಆಗಬೇಕು, ಹುಡುಗ ನೋಡಬೇಕು, ಅದಿದು ಪ್ರೆಷರು. ನಾನು ಏನು ಮಾಡಿದೆ, ಆವಾಗ ನಮಗೆ ಈ ಬಾಂಡಿಂಗು ಇದೆಲ್ಲ ಇರಲಿಲ್ಲ, ಕಪ್ಪಲ್ ಗಿಪ್ಪಲ್ ಅದೇನಿಲ್ಲ. ಫಾರ್ ಮೀ ಐ ಆಮ್ ದ ಬಿಸ್ನೆಸ್ ಓನರ್, ಶಿ ಈಸ್ ಆನ್ ಎಂಪ್ಲಾಯಿ ಅಂತೇಳೋ ಮೈಂಡ್ಸೆಟ್ಟು. ಆವಾಗ ನಾನು ಹೇಳಿದೆ, ಇವಳು ಬಂದು ಹೇಳಿದ್ರು ನಾನು ಜಾಬ್ ಬಿಡ್ತಾ ಇದ್ದೀನಿ ಅಂತ. ಐ ಟೋಲ್ಡ್ ಓಕೆ, ಇಫ್ ಯು ಹ್ಯಾವ್ ಡಿಸೈಡೆಡ್ ಯು ಕ್ಯಾನ್ ಲೀವ್, ಯಾಕಂದ್ರೆ ನಿನಗೂ ಲೈಫ್ ಬೇಕಲ್ಲ, ಯು ಕಂಟಿನ್ಯೂ ಅಂತ ಹೇಳಿದೆ. ಈಗ ಕ್ವಶನ್ ಬಂತು, ಪಗ್ಗನ ಏನು ಮಾಡೋದು ಅಂತ. ನನಗೆ ಆ ಪಗ್ ಬೇಕು, ನಾನು ಹೇಳ್ತಾ ಇದ್ದೀನಿ ನೀ ತೆಕೋ ಅಂತ. ಇವಳಿಗೇನಂದರೆ ಆ ಪಗ್ ಬೇಕು, ನನಗಿಂತ ಪಗ್ ಇಂಪಾರ್ಟೆಂಟು, ಬಟ್ ನೀವು ತೆಕೊಳ್ಳಿ ಅಂತ. ಸೊ ಇಬ್ಬರು ಸ್ಯಾಕ್ರಿಫೈಸ್ ಮಾಡಿ ಹೋಗ್ಬಿಟ್ವಿ, ಲೆಟ್ ಗೋ ಅಂತ ಹೇಳ್ತಾರಲ್ಲ. ಸೊ ಈಗ ಪಗ್ ಪಾಪ ಒಂದು ನನ್ನೊಟ್ಟಿಗೆ ಇರಬೇಕು, ಅವರೊಟ್ಟಿಗೆ ಇರಬೇಕು. ಸೊ ಸಮ್ವೇರ್ ಒನ್ ಆಫ್ ದ ಡಿಸೈಡೆಡ್, ಪರವಾಗಿಲ್ಲ ಅದಂತೇಳಿ ಪಗ್ಗಿಗೋಸ್ಕರ ಇವಳು ವಾಪಸ್ ಬಂದು ನಾವು ಪುನಃ ನಮ್ಮ ಜರ್ನಿನ ಕಂಟಿನ್ಯೂ ಮಾಡಿದ್ವಿ. ಸಮ್ವೇರ್ ದೆನ್ ವಿ ಗಾಟ್ ಇನ್ ಟು ದಟ್ ಮ್ಯೂಚುವಲ್ ಡಿಸ್ಕಷನ್ ಸೇಯಿಂಗ್ ದಟ್ ಐ ಥಿಂಕ್ ವಿ ಆರ್ ಟು ಅಟ್ಯಾಚ್ಡ್, ಇಫ್ ವಿ ಆರ್ ಓಕೆ ಟುಗೆದರ್. ಹಾಗೆ ಆ್ಯಕ್ಚುಲಿ ನಾನು ಅವಳಿಗೆ ಪ್ರಪೋಸ್ ಮಾಡಿಲ್ಲ, ಅವಳು ನನಗೆ ಪ್ರಪೋಸ್ ಮಾಡಿಲ್ಲ ಅಲ್ವಾ. ವಿ ವರ್ ಮೋರ್ ಇನ್ ಟು ಬಿಸ್ನೆಸ್ ಅಂತ. ಸೊ ಆ ಪಗ್ಗು ಬಂದು ಲಾಸ್ಟಿಗೆ ಆ ಪಗ್ಗು ಜಾಗದಲ್ಲಿ ನನ್ನ ಮಗು ಇದ್ದಾನೆ ಈಗ. ಯಾ, ಸೊ ದಟ್ಸ್ ಹೌ ಅವರ್ ಲವ್ ಸ್ಟೋರಿ. ಇಷ್ಟು ನೀವೇ ಮಾತಾಡಿದ, ನೀವೇನು ಮಾತಾಡಲಿಲ್ಲ, ಜಸ್ಟ್ ನೋಡ್ತಾ ಕೂತಿದ್ರಿ. ಯಾಕೋ ಇಲ್ಲ, ಐ ವೆಂಟ್ ಆ ಇದಕ್ಕೆ ಹೋದೆ ಅಷ್ಟೇ. ಐ ವಾಸ್ ಲೈಕ್ ರಿಕಾಲಿಂಗ್. ಆ ಟೈಮ್ ಹೇಗಿತ್ತು ನಿಮ್ಮ ಲೈಫ್ನಲ್ಲಿ, ಆ ಪೂಜೆ ಆದ ನಂತರದ? ಹೌದು, ಆ್ಯಕ್ಚುಲಿ ಲೈಕ್ ನಮ್ಮ ಮನೇಲಿ ಒಪ್ಕೊಳ್ಳೋ ಸೀನೇ ಇರಲಿಲ್ಲ. ಬಿಕಾಸ್ ನಾನು ಗೌಡಸ್ ಇದರಲ್ಲಿ ಮೈಸೂರಿಯವರು, ಇವ್ರು ಕೊಡವಾಸ್. ಮತ್ತು ನಮ್ಮಲ್ಲಿ ನಾವು ಹಂದಿನ ಒಂದು ವಿಷ್ಣು ಅವತಾರ ಆಗಿ ಪೂಜೆ ಮಾಡಿ, ನಮಗೆ ಮನೆ ದೇವರು ವೆಂಕಟರಮಣ ಸ್ವಾಮಿ, ಇವ್ರು ಅದನ್ನೇ ಊಟ ಮಾಡ್ತಾರೆ, ಹೆಂಗೆ ನಾನು ಮದುವೆನೇ ಮಾಡ್ಕೊಡೋ ಹಾಗೆಲ್ಲ ಇತ್ತು. ಬಟ್ ವಿ ಡಿಸೈಡೆಡ್, ಏನಾದರೂ ಪೇರೆಂಟ್ಸ್ದು ಆಶೀರ್ವಾದ ಇಲ್ಲ ಅಂತಂದರೆ ನಾವು ಇದ್ದಾರ ಅಂತ. ಸರಿ, ಆಮೇಲೆ ಹೋದ್ವಿ ಪೇರೆಂಟ್ಸ್ಗೆಲ್ಲ ಹೇಳಿದ್ವಿ, ಈ ವಾಂಟ್ ಅ ಸಿಂಪಲ್ ಮ್ಯಾರೇಜ್, ನಾಟ್ ಲೈಕ್ ಇದಲ್ಲ ಅಂದ್ಬಿಟ್ಟು ಧರ್ಮಸ್ಥಳಕ್ಕೆ ಹೋಗ್ಬಿಟ್ಟು ಅಲ್ಲಿ ಮದುವೆ ಆಗಿ, ಈಗ ನಾವುದೇ ಲೈಕ್ ಹ್ಯಾಪಿ. ನಾನು ಅಳಿಯ ಏನೂ ತಿಂತ ಇಲ್ಲ. ಹೌದು, ಅಂದಿ ಹೋಗ್ಬಿಟ್ಟು ಯಾವುದು ತಿಂತಾ ಇಲ್ಲ, ಯಾವುದೂ ಇಲ್ಲ. ಈಗ ಅವಳೇ ಚೇಂಜ್ ಆಗ್ಬಿಟ್ಟಿದ್ದಾಳೆ. ನಾನು ಹೇಳಿಲ್ಲ ಯಾವುದು ಬಿಡು ಅಂತ, ಬಟ್ ನನಗೆ ಅದೊಂದು ರಿಯಲೈಸೇಷನ್ನು ಲೈಫಲ್ಲಿ ಅಪ್ಸ್ ಆ್ಯಂಡ್ ಡೌನ್ಸ್ ಇದ್ದು, ಸಫೋಕೇಟ್ ಆಗಿ, ಹೆಲ್ತ್ ಹಾಳಾಗಿ, ಡಾಕ್ಟರ್ ನಿನಗೆ ಯೂರಿಕ್ ಆ್ಯಸಿಡ್ ಜಾಸ್ತಿ ಆಗಿದೆ ಹಾಗೆ ಹೀಗೆ ಅಂತೆಲ್ಲ ಹೇಳುವಾಗ ನನಗನ್ನಿಸ್ತು, ಎಸ್ ಏನೋ ಚೇಂಜಸ್ ಮಾಡಬೇಕು ನಮ್ಮ ಪ್ಯಾಟರ್ನಲ್ಲಿ ಅಂತ. ಬಟ್ ನಾವು ವಿ ಆರ್ ಆಲ್ ಚೇಂಜ್. ನನ್ನ ಮಗನೂ ಚೇಂಜ್ ಆಗಿಬಿಟ್ಟಿದ್ದಾನೆ. ನೀವು ಅಲ್ಲಿಂದ ಗೌಡ ಕಮ್ಯುನಿಟಿಯಿಂದ ಬಂದು ಇಲ್ಲಿ ಈ ಕೊಡವ ಕಮ್ಯುನಿಟಿಯಲ್ಲಿ ಸೇರಿದಾಗ ಅಡ್ಜಸ್ಟ್ ಆಗೋದು ಈಸಿ ಇತ್ತ ಅಥವಾ? ಇಲ್ಲ, ನನಗೆ ಸ್ಟಾರ್ಟಿಂಗ್ ಎಲ್ಲರೂ ಮಾತಾಡಬೇಕಾದ್ರೆ ಒಳ್ಳೆ ಚೈನೀಸ್ ಲ್ಯಾಂಗ್ವೇಜ್ ಥರ ಫೀಲ್ ಆಗ್ತಿತ್ತು. ಯಾಕಂದರೆ ಏನೋ ಕನ್ನಡ, ಇಂಗ್ಲೀಷ್, ಹಿಂದಿ ಮಾತ್ರ ಓದಿದ್ದು. ಕೊಡವ ಲ್ಯಾಂಗ್ವೇಜ್ ನಂಗೆ ನಿಜವಾಗ್ಲೂ ಇಟ್ ವಾಸ್ ಲೈಕ್ ಅ ಚೈನೀಸ್ ಲ್ಯಾಂಗ್ವೇಜೇ ಅಂತ ಫೀಲ್ ಆಗ್ತಿತ್ತು. ಕೇಂಬು, ñಂಡ್ ಆ್ಯಂಡ್ ಆಕ್ಸೆಂಟ್ ಕೂಡ ಡಿಫ್ರೆಂಟ್ ಆಗಿತ್ತು. ಆಮೇಲೆ 1 ಮಂತ್ ಇಲ್ಲೇ ಇದ್ದೆ ಫಾರ್ ದ ಟ್ರೈನಿಂಗ್ ಪರ್ಪಸ್ ಅಂದ್ಬಿಟ್ಟು. ವಿತಿನ್ 1 ಮಂತ್ ಐ ಲರ್ನ್ಡ್ ಕಂಪ್ಲೀಟ್ ಕೊಡವ ಭಾಷೆ, ಆ ಸ್ಲ್ಯಾಂಗ್, ಆ ಆಕ್ಸೆಂಟ್ ಇದೆಲ್ಲ ಆಗ್ಬಿಟ್ಟು. ಎಸ್, ಪೀಪಲ್ಸ್ ಆವಾಗಲೇ ಕಾಂಪ್ಲಿಕೇಟೆಡ್ ವರ್ಡ್ಸ್ ಕೂಡ ಗೊತ್ತು ಅವಳಿಗೆ. ನನಗೆ ಕೇಳ್ತಾ ಇದ್ರು, ಬೈಯಕ್ಕೆ ಆಗಲ್ಲ ಅವಳಿಗೆ. ನೀ ದಾಡ ಆ ಲೆವೆಲ್ಗೆ ಬಂದ್ಬಿಟ್ಟಿದ್ದೆ. ಆ್ಯಕ್ಚುಲಿ ನನಗೆ ಆಫೀಸಲ್ಲಿ ಅದೊಂದು ಇನ್ಸಿಡೆಂಟ್ ಇದೆ. ನಮ್ಮ ಓನರ್ ಆಂಟಿ ಆವಾಗ ಇವಳು ಶಿ ವಾಸ್ ಆನ್ ಎಂಪ್ಲಾಯಿ. ಆಗ ಸಡನ್ನಾಗಿ ಬಂದಾಗ ಓನರ್ ಆಂಟಿ ಕೇಳ್ಬಿಟ್ಲು ಇವಳನ್ನ, ನೀ ದಾಡ ಅಂತ, ವಿರಾಜ್ಪೇಟಲ್ ಆಫೀಸು. ಇವಳು ನಾ ದಾಡೋದು ಅಲ್ಲ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟಿದ್ದಾಳೆ. ಅಲ್ಲಿಂದ ಈ ಮದುವೆಲಾದ್ಮೇಲೆ ದೆನ್ ಐ ಟೋಲ್ಡ್ ಹರ್, ನೀನು ಬಲ್ಲಚಂಡ ಅಂದಣ್ಣ ಇನ್ನಂಚಿಗೆ ಒಡಿಯಂಡ ಕೂಡ ಅಂದರೆ ಗಂಡನ ಮನೆಗೆ ಬಂದಮೇಲೆ ಬಲ್ಲಚಂಡ ಅಂತ ಹೇಳು. ಸೊ ದಟ್ಸ್ ಅವರ್ ಐಡೆಂಟಿಟಿ ಶಿಫ್ಟೆಡ್ ಫ್ರಮ್ ದಾಡೋದು ಅಲ್ಲ ಟು ಬಲ್ಲಚಂಡ. ಹೇಳ್ಬೇಕಿತ್ತು ನಾನು ಭಜನ್ರ ಅಂತ. ಇಲ್ಲ, ಆಕ್ಚುಲಿ ಅವ್ರು ಎಲ್ಲರೂ ನೀ ದಾಡ, ನಾ ದಾಡೋದು ಅಲ್ಲ, ನಾ ದಾಡ. ಇಟ್ ವಾಸ್ ಗುಡ್ ಆ ಮೂಮೆಂಟ್. ನಿಮಗೆ ಟೂರಿಸಂ ಬಿಸ್ನೆಸ್ ಬಗ್ಗೆ ಐಡಿಯಾ ಆಯ್ತಾ? ಇಲ್ಲ, ನಾನು ನೋ ಕಂಪ್ಲೀಟ್. ಈಗ ನಾನು ಇಲ್ಲಿ ಬಂದೇ ಕಲ್ತಿದ್ದು ಹಾಸ್ಪಿಟಾಲಿಟಿ ಬಗ್ಗೆ, ಝೀರೋಯಿಂದ. ಎಸ್, ಬ್ರ್ಯಾಂಡ್ ಅನಾಲಿಸ್ಟಿಂದ ಬ್ರ್ಯಾಂಡ್ ಮ್ಯಾನೇಜರ್ವರೆಗೂ ಆ ಪ್ರೋಸೆಸ್ ಸ್ಟೆಪ್ ಬೈ ಸ್ಟೆಪ್ ಆಗಿ ಬಂದು ಕಲ್ತಿದ್ದು. ನಿಮ್ಮ ಈ ಚಾಲೆಂಜಿಂಗ್ ಪೀರಿಯಡ್ನಲ್ಲಿ ಇವರ ಪಾತ್ರ ಈ ಬಿಸ್ನೆಸ್ನಲ್ಲಿ ಹೇಗಿತ್ತು? ಶಿ ಹಸ್ ಸೀನ್ ಮೀ. ಜೊತೆಗಿದ್ದವ್ರು ಸಪೋರ್ಟ್ ಇಲ್ಲ ಅಂತ ಹೇಳಿದ್ರೆ ಖಂಡಿತ ನಿಮಗೆ ಸಾಧ್ಯನೇ ಇರಲಿಕ್ಕಿಲ್ಲ, ಆಗ್ಲಿಕ್ಕೆ. ಹೌದು, ಅದು ನಿಜ. ಆ್ಯಕ್ಚುಲಿ ಕೆಲವರು ಅಂದ್ಕೋಬೋದು, ರೆಸಾರ್ಟ್ ಓನರ್ನ ಮದುವೆ ಆಗಿಬಿಟ್ಲು, ಆ್ಯಕ್ಟರು, ಅವ್ನು ಫೇಮಸ್ಸು, ಅವ್ನು ದುಡ್ಡು ನೋಡಿ ಮದುವೆ ಆಗ್ತೀನಿ ಅಂತ ಅಂದ್ಬಿಟ್ಟು. ಸೊ ಅವಳು ನೋಡಿರೋದು ದುಡ್ಡಲ್ಲ, ನಂದು ಏನು ಸಾಲ ಇದೆ ಅಂತ ನೋಡಿದೆ. ಸೊ ಐ ಥಿಂಕ್ ನನ್ನ ಆ ಲೋವೆಸ್ಟ್ ಟೈಮ್ ನಾನು ಏನು ಹೇಳಿದೆ ಸ್ಟಾರ್ಟಿಂಗಲ್ಲಿ 2020 ವೆನ್ ಶಿ ವಾಸ್ ಕ್ಯಾರಿಂಗ್ ಅಲ್ಲ, ಆವಾಗ ನನಗೆ ಗೊತ್ತಿಲ್ಲ, ಪ್ರಪಂಚನೇ ನನಗೆ ಏನೋ ಒಂಥರ ಡಿಫ್ರೆಂಟ್ ಫೀಲ್ ಆಗಿಬಿಡ್ತು. ಯಾಕೆ 10 ವರ್ಷ ನಾನು ಅಪ್ಪ ತೀರ್ಕೊಂಡ್ಮೇಲೆ 2020 ಗಂಟ ಓಡಿದ್ದೀನಿ, 2010ಇಂದ.
ಏನು ಮಾಡಿಲ್ಲ ಅಂತಿಲ್ಲ, ಎಲ್ಲ ಮಾಡಿದ್ದೀನಿ, ಬಟ್ ಝೀರೋ, ಏನು ದುಡ್ಡಿಲ್ಲ. ಸೊ ಆವಾಗ ಐ ಟೋಲ್ಡ್ ಹರ್, ಕೋಕ್ ಐ ಥಿಂಕ್ ವಿಲ್ ಹ್ಯಾವ್ ಟು ಶಟ್ ಡೌನ್ ಎವ್ರಿಥಿಂಗ್, ನನಗೆ ನೇಚರ್ ಹತ್ರ ಹೋಗ್ಬಿಡ್ಬೇಕು, ಬರ್ತೀಯ ಕೊಡಗಿಗೆ ಹೋಗ್ಬಿಡು ಅಂತ. ಶಿ ಟೋಲ್ಡ್, ನೀನು ಎಲ್ಲಿ ಹೋಗ್ತೀಯಾ, ನಾನು ಅಲ್ಲೇ ಬರ್ತೀನಿ ಅಂತೇಳಿ. ಶಿ ಆಲ್ಸೋ ಕೇಮ್ ಅಲಾಂಗ್ ವಿತ್ ಮೀ. ಎಲ್ಲ ಕ್ಲೋಸ್ ಮಾಡಿದ್ವಿ, ಎಲ್ಲ ಕ್ಲೋಸ್ ಮಾಡಿದ್ವಿ, ಆಫೀಸು, ಮೈಸೂರು, ಗುರ್ಗಾಂವ್ ಆಫೀಸ್. ಅಲ್ಲ, ಆಗ ನಿಮ್ಮ ಮನಸ್ಥಿತಿ ಹೇಗಿತ್ತು? ಯಾಕಂದ್ರೆ ಇವಾಗ ಸಾಲ ಇದೆ ಅಂತ ಹೇಳಿದ್ರು, ಬಟ್ ಎಲ್ಲ ಕ್ಲೋಸ್ ಮಾಡಬೇಕು, ಲೈಫ್ ನಡಿಬೇಕು, ಫ್ಯೂಚರ್ ತುಂಬಾ ಲಾಂಗ್ ಇದೆ. ಆಗ ನಿಮ್ಮ ಮನಸ್ಥಿತಿ ಯಾವ ರೀತಿ ಪ್ರಿಪೇರ್ ಮಾಡ್ಕೊಂಡ್ರಿ? ಇಲ್ಲ, ನಂಗೆ ಆಕ್ಚುಲಿ ಕೊಡಗು ಬರಬೇಕು ಅಂತಾನೆ ಫೀಲ್ ಆಯ್ತು. ಬಿಕಾಸ್ ನಂಗೆ ಯಾವಾಗಲೂ ಅದು ಬರ್ಬೇಕು ಅಂತ ಇರುತ್ತೆ, ಬಟ್ ಈ ಹಿಂದಿನದೆಲ್ಲ ನೋಡಿದಾಗ ಈ ಸಾಲ, ಬಿಸ್ನೆಸ್ ಏನೂ ಇಲ್ಲ, ಎಲ್ಲ ಕ್ಲೋಸ್ ಆಗುತ್ತೆ. ಯಾ, ಬಿಕಾಸ್ ಐ ಹ್ಯಾವ್ ಸೀನ್ ಅವರು ಪೊಟೆನ್ಷಿಯಲ್ನ ನನಗೆ ಗೊತ್ತಿದೆ, ಅವ್ರು ಏನು ಸಕ್ಸಸ್ ಮಾಡ್ತಾರೆ ಆ್ಯಂಡ್ ದ ಇಂಟೆನ್ಷನ್ ಅಥವಾ ಮೋಟಿವ್, ಮತ್ತು ಅವರು ಆ್ಯಕ್ಚುಲಿ ಅವ್ರದ್ದು ಒಂದು ಒಳ್ಳೆ ಮನಸ್ಸು, ಒಂದು ಎಲ್ರಿಗೂ ಸಹಾಯ ಮಾಡಬೇಕು ಅನ್ನೋದು. ಐ ನೋ ಕಷ್ಟಗಳು ಬಂದೇ ಬರುತ್ತೆ. ಸೊ ಶಿವ ಟೈಮಲ್ಲಿ ಕಷ್ಟ ಕೊಡ್ತಾನೆ, ಬಟ್ ಕೈ ಹಿಡಿಯೋ ಟೈಮಲ್ಲಿ ಹಿಡಿತಾನೆ ಅಂತ ಐ ಬಿಲೀವ್ ಇನ್ ದಟ್. ಯಾ, ಸೊ ಶಿ ವಾಕ್ಡ್ ನನ್ನೊಟ್ಟಿಗೆ ಕೊಡಗಿಗೆ ಬಂದಳು. ಬಟ್ ನಾನು ಒಂದು ಏನು ರಿಯಲೈಸ್ ಮಾಡಿದ್ದೀನಿ ಅಂತ ಹೇಳಿದ್ರೆ, ಪ್ರತಿಯೊಬ್ಬರು ಸಂಸಾರದಲ್ಲಿ ಖಾನ್ದಾನಿಂದ ಆ್ಯನ್ಸಿಸ್ಟ್ರಲ್ ಟೈಮ್ ಹೇಳ್ತಾರಲ್ಲ, ಅಲ್ಲಿಂದ ಒಂದು ಪ್ಯಾಟರ್ನ್ ಅಂತ ಬರುತ್ತೆ. ಸೊ ನಮ್ಮ ತಂದೆದು ಪ್ಯಾಟರ್ನ್ ಹೇಗೆ ಅಂತ ಹೇಳಿದ್ರೆ, ಅವರು ಒಂದು 37-38 ಇಯರ್ಸಿಗೆ ಮದುವೆ ಆಗ್ತಾರೆ. ಅಲ್ಲಿ ತನಕ ಅವ್ರ ಮದುವೆದು ಪ್ಲ್ಯಾನ್ಸ್ ಇರಲ್ಲ, ಅಲ್ಲಿ ತನಕ ಬೇಕಾದಷ್ಟು ದುಡ್ಡು ಮಾಡ್ಕೊಂಡಿರ್ತಾರೆ. ಮದುವೆ ಆಗಿ 6 ತಿಂಗಳು 1 ವರ್ಷದೊಳಗಡೆ ಎಲ್ಲ ಶಟ್ ಡೌನ್ ಆಗುತ್ತೆ. ಅವ್ರದ್ದು ಆಫೀಸು, ಅವ್ರದ್ದು ಮಿಲ್ಲು, ಬಿಸ್ನೆಸ್ಸು, ಅವ್ರದ್ದು ಫ್ರೆಂಡ್ಸು ಕಳ್ಕೊಳ್ತಾರೆ. ಸೊ ವೆಹಿಕಲ್ಸ್ ಆಕ್ಸಿಡೆಂಟ್ ಆಗಿಬಿಡುತ್ತೆ. ಆಮೇಲೆ ಬಂದು ಅವ್ರು ಗ್ರೌಂಡ್ ಝೀರೋಗೆ ಬಂದು ಬೀಳುವಾಗ ನಮ್ಮ ತಾಯಿದು ಒಂದು ಜುವೆಲ್ಸ್ನ ಪ್ಲೆಡ್ಜ್ ಮಾಡಿ ಅವರು ಕೆಲವು ಎಕ್ಸ್ಪೆಂಡಿಚರ್ನ ಪೇ ಮಾಡೋ ಪರಿಸ್ಥಿತಿ. ಬಟ್ ಅವರು ಮದುವೆ ಆಗುವಾಗ ತುಂಬ ಫ್ಯಾನ್ಸಿಯಾಗಿ ಆಗಿರ್ತಾರೆ. ಸೊ ಈ ರೇಬನ್ ಹಾಕ್ಕೊಂಡು ಎಲ್ಲ ಮಿನಿಸ್ಟರ್ಸು, ಆ ಆಲ್ಬಮ್ ಎಲ್ಲ ನೋಡುವಾಗ ಇದ್ಯಾರು ಪಪ್ಪ, ಇವರು ಆ ಸೆಲೆಬ್ರಿಟೀಸ್ ಫೋಟೋಸು ಅದು ಇದು ಅಂತೆಲ್ಲ ನೋಡುವಾಗ ಆಲ್ ಬಿಗ್ ಪೀಪಲ್. ಬಟ್ಟು ಅಪ್ಪ ಯಾವ ಥರ ಕೊಲೆಪ್ಸ್ ಆದರೂ, ನಾನು ಅದೇ ಜರ್ನಿನ ಪಾಸ್ ಮಾಡಿ ಈ ಬಾಲ್ ಪ್ಯಾಟರ್ನ್ ಅಂತ ಹೇಳ್ತಾರೆ ಅದನ್ನೇ ಮಾಡಿ, ನಾನು ಅದೇ ಮದುವೆ ಆದಮೇಲೆ ನಾನು ಕ್ರ್ಯಾಶು. ನಮ್ಮ ಅಪ್ಪನಿಗೆ ಏನು ಅನಿಸಿರ್ಬೋದು, ನನ್ನ ಮಗ ಹುಟ್ಟಿದ ಮೇಲೆ ನನಗೆ ಈ ಥರ ಆಯಿತು ಅಂತ, ನನ್ನ ಮಗ ಹುಟ್ಟಿದ ಮೇಲೂ ನನಗೆ ಇದೇ ಥರ ಪರಿಸ್ಥಿತಿ ಬರುತ್ತೆ ಅಂತ. ಬಟ್ ಇಟ್ಸ್ ಅ ಪ್ಯಾಟರ್ನ್. ಆ ಪ್ಯಾಟರ್ನ ನಾನು ಬ್ರೇಕ್ ಮಾಡೋಕೆ ಹೊರಟಿದ್ದೀನಿ ನನ್ನ ಫ್ಯಾಮಿಲಿಯಲ್ಲಿ. ಸೊ ಒಂದು ಖುಷಿ ಏನು ಅಂತ ಹೇಳಿದ್ರೆ, ನಾನು ಅವಳಿಗೆ ಹೇಳಿದೆ, ನಿನಗೆ ನಿನ್ನ ಡೆಲಿವರಿ ಫ್ಯಾನ್ಸಿಯಾಗಿ ಶೋ ಆಫಲ್ಲಿ ಆಗಲ್ಲ, ಪ್ರೈವೇಟ್ ಹಾಸ್ಪಿಟ್ಲು ಫೋಟೋಶೂಟ್ ಮಾಡಿಕೊಂಡು ಇದೆಲ್ಲ ಆಗ. ನಾನೇ ಫೋಟೋಶೂಟ್ ಮಾಡಿದ್ದೀನಿ. ನಾನು ನಿನ್ನ ಕರ್ಕೊಂಡು ಹೋಗ್ಬಿಟ್ಟು ಕೊಡಗಲ್ಲಿ ಚೆನ್ನಾಗಿ ನೋಡ್ಕೊಳ್ತೀನಿ, ಬಾ ವಿಲ್ ಗೋ ಅಂತೇಳಿ ಅಮ್ಮನಿಗೆ ಫೋನ್ ಮಾಡಿ ಹೇಳಿದೆ. ನಮ್ಮ ಅಮ್ಮ ನಿಜವಾಗ್ಲೂ ನಾನು ಇದೆಲ್ಲ ಮಾತಾಡಬೇಕಂದ್ರು ನಮ್ಮ ಅಮ್ಮನ ನಾನು ನೆನೆಸ್ಕೋಬೇಕು. ಶಿ ಈಸ್ ಮೈ ಸಪೋರ್ಟ್, ಬಿಗ್ಗೆಸ್ಟ್ ಸಪೋರ್ಟ್. ಸೊ ನನಗೆ 2 ಕಣ್ಣು ಹಿಡ್ದು, ನನಗೆ ಹೆಂಡತಿ ಮತ್ತು ಅಮ್ಮ. ಸೊ ಅಮ್ಮ ನನಗೆ ಯಾವ ರೇಂಜಿಗೆ ಹೇಳಿದ್ರು ಅಂತ ಹೇಳಿದ್ರೆ, ತೊಂದರೆ ಇಲ್ಲಪ್ಪ. ನನಗೆ ಐ ವಾಸ್ ಲೈಕ್ ಫೀಲಿಂಗ್ ಸೋ ಆಕ್ವರ್ಡ್. ಮದುವೆಯಾಗಿ ಒಂದು ಮಗು ಎಕ್ಸ್ಪೆಕ್ಟ್ ಮಾಡೋ ಟೈಮಲ್ಲಿ 37 ಆ ಇಯರ್ಸಿಗೆ ಎಲ್ಲ 35-36 ಇಯರ್ಸಿಗೆ ಒಂದು ಮಗ ಫೋನ್ ಮಾಡಿಬಿಟ್ಟು, ಅಮ್ಮನ ಬಂದುಬಿಡ್ತೀನಿ ನಾನು ನೋಡ್ಕೊ ಅಂತ, ಕೋಟಿ ಸಾಲ ಇದ್ಕೊಂಡು ಬರ್ತಾಯಿದ್ದೀನಿ. ಸೊ ಆ ಟೈಮೆಲ್ಲ ಹೇಳಿದ್ರ? ಅಮ್ಮನಿಗೆಲ್ಲ ಗೊತ್ತು. ಸೊ ಬಂದಾಗ, ಸೊ ಇವಳು ನನ್ನೊಟ್ಟಿಗೆ ಇದ್ಲು. ಅಲ್ಲಿ ನನ್ನ ಒಂದು ಮಗಂದು ಡೆಲಿವರಿ ಕೂಡ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಆಗಿದ್ದು. 200 ರೂಪಾಯಿ ಖರ್ಚು ಮಾಡಿದ್ದು ಅಲ್ಲ, ಮತ್ತು ಸ್ವೀಟಿಗೆಲ್ಲ ಖರ್ಚು ಮಾಡಿದ್ವಿ ಖುಷಿಯಿಂದ. ಬಟ್ ಡೆಲಿವರಿಗೆ ಖರ್ಚಾಗಿದ್ದು ಬೇರೆ 200 ರೂಪಾಯಿ. ನನ್ನ ಮಗ ನಿಜ ಅವ್ನು ಸ್ವಲ್ಪ ಆ ಕಡೆ ಹೋಗಿದ್ದಾನೆ, ಅವನಿಗೆ ಬರ್ತಿಗೂ ಖರ್ಚು ಮಾಡಿಲ್ಲ, ಎಜುಕೇಷನ್ಗೂ ಖರ್ಚು ಮಾಡ್ತಾಯಿಲ್ಲ ನಾನು. ಸೊ ಐ ಥಿಂಕ್ ಮೈ ವೈಫ್ ಅವರ ಮನೇಲಿ ಹೇಳಿದ್ರು, ನಾವಿದ್ದೀವಿ, ನಾವು ಎಷ್ಟು ಬೇಕಾದರೂ ಕೊಡ್ತೀವಿ ಅಂದರೆ. ಅವರು ಎಲ್ಲ ಇದ್ದೆ ಅಂತಲ್ಲ, ಬಟ್ ದೇ ಆರ್ ರೆಡಿ ಟು ಸಪೋರ್ಟ್. ಬಟ್ ನನಗೆ ಇವಳು ಹೇಳಿದ್ರು, ಏನಿಲ್ಲ, ಭಜನ್ ಏನೇ ಹೇಳ್ತಾರೆ ಅದನ್ನ ವಿ ವಿಲ್ ಫಾಲೋ ಆ್ಯಂಡ್ ಐ ಆಮ್ ರೆಡಿ ಅಂತ. ಸೊ ಶಿ ಗಾಟ್ ನಾರ್ಮಲ್ ಡೆಲಿವರಿ ಕೂಡ ಆಯಿತು, ಗಾಡ್ಸ್ ಗ್ರೇಸು. ಸೊ ಎಲ್ಲ ಚೆನ್ನಾಗಿ ನನ್ನ ಮಗ ಈ ವಾಸ್ ಲಾಂಚ್ಡ್ ಆನ್ ಅ ಗೌರ್ಮೆಂಟ್ ಹಾಸ್ಪಿಟಲ್. ಇನ್ನೊಂದು ಕೋಇನ್ಸಿಡೆನ್ಸ್ ಏನು ಅಂತ ಹೇಳಿದ್ರೆ, ನಮ್ಮ ಅಪ್ಪ 2010ನಲ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ತೀರ್ಕೊಂಡಿದ್ದು ಇನ್ ಮೈಸೂರು. ಎಕ್ಸಾಕ್ಟ್ 10 ಇಯರ್ಸು. ನಮ್ಮಪ್ಪ ಟಿಂಬರ್ ಮರ್ಚೆಂಟು, ಆಯಿತಾ. ನೇಚರಿಂದ ತುಂಬ ತೆಗೊಂಡಿದ್ದಾರೆ, ವಾಪಸ್ ಎಷ್ಟು ಕೊಟ್ಟಿದ್ದಾರೋ ನನಗೆ ಗೊತ್ತಿಲ್ಲ. ಬಟ್ ಈ ಹ್ಯಾಸ್ ಡನ್ ಲಾಟ್ ಆಫ್ ಹಾರ್ಮ್ ಟು ನೇಚರ್, ಗೊತ್ತಿಲ್ಲದೆ ಫ್ರೆಂಡ್ಸ್ ಒಟ್ಟಿಗೆಲ್ಲ ಸೇರಿಕೊಂಡು. ನಾನು ಅರ್ಧ ಅದ್ರ ಥರನೇ ಓಡಿದ್ದೀನಿ, ಅರ್ಧ ಅಲ್ಲ ಮುಕ್ಕಲ್ಲ ಅದ್ರ ಥರ ಓಡಿದೆ. ಅಲ್ಲಿಂದ ನಾನು ಚೇಂಜ್ ಆಗುತ್ತೆ ನೋಡಿದೆ. ಮಗ ಎಕ್ಸಾಕ್ಟ್ 10 ವರ್ಷ ಆದಮೇಲೆ ಪುನಃ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲೇ ಹುಟ್ತಾನೆ. ಅಪ್ಪ ಪೊನ್ನಪ್ಪ, ನನ್ನ ಮಗ ಪೊನ್ನಣ್ಣ. ಅಪ್ಪ ಮರ ನೋಡುವಾಗ ಇದೆಷ್ಟು CFT ಅಂತ ನೋಡ್ತಾ ಇದ್ರು, ಇವನಿಗೆ ಮರ ನೋಡುವಾಗ ಎಷ್ಟು ಅಡಿ ಹತ್ತಬಹುದು, ಯಾವ ಹಣ್ಣಿದೆ, ಯಾವ ಪಕ್ಷಿ ಬಂದ್ಕೊರುತ್ತೆ. ಸೊ ದಟ್ ಈಸ್ ದ ಬಿಸ್ನೆಸ್ ಓನರ್, ಆಂಟ್ರಪ್ರನರ್, ನೇಚರ್ಪ್ರನರ್ ಅಂತೇಳಿ ನನ್ನ ಮಗ ಈಗ ಕ್ರಿಯೇಟ್ ಆಗ್ತಾ ಇದ್ದಾನೆ. ಇದೊಂದು ನಮ್ಮ ಈ ಪ್ರಕೃತಿಯ ರೀಸೆಟ್, ಜನ್ರೇಷನಲ್ ರೀಸೆಟ್. ಅದು ಎಲ್ರಿಗೂ ಆಗುತ್ತೆ, ಬಟ್ ಜನರಿಗೆ ನೋಡೋಕೆ ಗೊತ್ತಾಗಲ್ಲ, ನನಗೆ ಯಾಕೆ ಹಿಂಗೆ ಆಗ್ತಾ ಇದೆ. ಸೊ ಐ ಮಸ್ಟ್ ಸೇ, ಅದು ಇಂಗ್ಲೀಷಲ್ಲಿ ಹೆಂಗೆ ಹೇಳ್ತಾರೆ ಅಂತ ಹೇಳಿದ್ರೆ, ಇಟ್ ಈಸ್ ನಾಟ್ ಹ್ಯಾಪ್ನಿಂಗ್ ಟು ಯು, ಇಟ್ ಈಸ್ ಹ್ಯಾಪ್ನಿಂಗ್ ಫಾರ್ ಯು. ಟು ಯು ಅಲ್ಲ, ಫಾರ್ ಯು. ನಿನಗೋಸ್ಕರ ಆಗ್ತಾ ಇದೆ, ನಿನಗೆ ಆಗ್ತಾ ಇಲ್ಲ ಇದು. ಸೊ ದಿಸ್ ಈಸ್ ವಾಟ್ ಐ ಲರ್ನ್ಡ್ ಥ್ರೂ ದ ಹಾರ್ಡೆಸ್ಟ್ ವೇ.
ಈಗ ನನಗೆ ಮರ ಅಂತ ಹೇಳಿದ್ರೆ ನಾನು ಅಪ್ಪನೊಟ್ಟಿಗೆ ವರ್ಕ್ ಮಾಡುವಾಗ ಮರಗಳನ್ನ ಎತ್ಕೊಂಡು ಕಾಫಿ ಎಸ್ಟೇಟಲ್ಲಿ ನಡ್ಕೊಂಡು ಹೋಗೋದು, ಲೋಡ್ ಮಾಡೋದು, ಕಟ್ ಮಾಡೋದು ಅದೆಲ್ಲ ನೋಡ್ಬಿಟ್ಟಿದ್ದೀನಿ. ಬಟ್ ಎಂಡ್ ಆಫ್ ಇಟ್ಟು ಸಾಯ್ಬೇಕಾದ್ರೆ ₹1 ಇಲ್ಲದೆ ಸತ್ರಲ್ಲ. ಆ್ಯಂಡ್ ಐ ರಿಯಲೈಸ್ ದ ಪವರ್ ಆಫ್ ನೇಚರ್, ಯಾವ ಥರ ನಮಗೆ ಬ್ಯಾಕ್ ಫೈರ್ ಆಯಿತು, ನೇಚರ್ ಯಾವ ಥರ ಬಿಲ್ ಕಳಿಸ್ತು ಅಂತ ಹೇಳಿ ಶಿ ಕಂಪ್ಲೀಟ್ಲಿ ಸಾ ದ ಚೇಂಜಸ್ ಇನ್ ಅವರ್ ಲೈಫ್. ಒಂದು ನಮ್ಮ ನೋಡೋರಿಗೆ ಪ್ರಶ್ನೆ ಬರ್ಬೋದು, ಯಾಕೆ ಒಂದು ಪರ್ಸನಲ್ ವಿಚಾರ ಮಾತಾಡ್ತಿದ್ದೀರಾ ಅಂತ. ಆದರೆ ಬಹುತೇಕರ ಜೀವನದಲ್ಲಿ ಇದೆಲ್ಲ ಆಗುವಂಥದ್ದೇ. ಆದರೆ ಆದ ನಂತರದ ನಾವು ಹೇಗೆ ಅದನ್ನ ಮೇಲೆ ಡಿಕೋಡ್ ಮಾಡಬೇಕು ಗೊತ್ತಿಲ್ಲ, ಎದ್ದು ಬರಬೇಕು ಹೇಗೆ, ಬಿದ್ದವರು ಎದ್ದು ನಿಲ್ಬೇಕು ಹೇಗೆ ಅನ್ನೋದು ಮುಖ್ಯ ಆಗುತ್ತೆ. ಆ ಕಾರಣಕ್ಕಾಗಿ ಇವರ ವಿಚಾರವನ್ನ ಇವರು ಅಲ್ಲಿ ಏನು ಲಾಸ್ ಆಗಿ ನಂತರ ಜೀವನವನ್ನು ಕಂಡುಕೊಂಡ್ರಲ್ಲ, ಆ ಉದ್ದೇಶಕ್ಕಾಗಿ ಇದನ್ನೆಲ್ಲ ಮಾತಾಡಿಸ್ತಾ ಇದ್ದೀನಿ. ಈ ನಡುವಲ್ಲಿ ನಿಮ್ಮ ಆಗ್ಲೇ ಹೇಳ್ದಲ್ಲ ಪಗ್ಗಿಂದ ಮಗ ನಾನು ಹೇಳಿದಕ್ಕೆ ಸಾರಿ, ಅವ್ರು ಹೇಳಿದ ನಾನು ಹೇಳ್ತೀನಿ, ನಾನು ಹೇಳ್ತಾ ಇಲ್ಲ. ಮೂಗ್ಲಿ ನಾನು ಕರೀದಕ್ಕಿಂತ ನೀವೇ ಕರೆದ್ರೆ ಚಂದ ಅದನ್ನ. ಎಸ್, ಕರೆಯೋದಾ ಅವನ್ನ? ಕೆಲವರು ಅಂದ್ಕೊಳ್ತಾರೆ ಓ ಮಗನ ತುಂಬ ಪ್ರಮೋಟ್ ಮಾಡ್ತಾ ಇದ್ದಾರೆ ಅಂತ. ನನ್ನ ಮಗನ ಪ್ರಮೋಟ್ ಮಾಡ್ತಾ ಇಲ್ಲ, ಕ್ಯಾಮ್ರಾದಲ್ಲಿ ಹೇಳ್ಬಿಡ್ತೀನಿ, ಅವ್ನು ನನ್ನ ಎಕ್ಸ್ಪೆರಿಮೆಂಟು. ಯಾಕೆ ಅಂತ ಹೇಳಿದ್ರೆ, ನಾನು ಪ್ರಪಂಚದಲ್ಲಿ ನಮ್ಮ ಅಪ್ಪ ಟಿಂಬರ್ ಮರ್ಚೆಂಟಾಗಿ ಫೇಲ್ ಆದರೂ ಯಾಕೆ ಜನರನ್ನ ಕೇಳೋಕ್ಕಾಗಲ್ಲ. ಯಾಕಂದರೆ ಜನರುಗಳು ತಪ್ಪುಗಳು ಮಾಡ್ತಾ ಇದ್ದಾರೆ. ಸಿಂಪಲ್ಲು, ನಿನ್ನೆ ಕೂಡ ಒಂದು ಇನ್ಸಿಡೆಂಟ್ ಆಗುತ್ತೆ ಕುಶಾಲನಗರದಲ್ಲಿ. ಒಂದು ಟಿಂಬರ್ ಮರ್ಚೆಂಟ್ ತೀರ್ಕೊಳ್ತಾರೆ. ನನಗೆ ಫೋಟೋಸ್ ಎಲ್ಲ ಬಂತು, ನೋಡಿದೆ. ಆ ವ್ಯಕ್ತಿ ಅಂಡಮಾನಿಗೆ ಹೋಗಿ ಸಖತ್ತಾಗಿ ಲೈಫ್ ಲೀಡ್ ಮಾಡಿ ಆಮೇಲೆ ಬಂದು ಚಿಕ್ಕಮಂಗ್ಳೂರಲ್ಲಿ ಟಿಂಬರ್ ಮರ್ಚೆಂಟ್ ಆಗ್ತಾರೆ. ಅವರು ಸಾ ಮಿಲ್ ನಡೆಸ್ತಾರೆ. ಅವ್ರ ಫೇಸ್ಬುಕ್ಕಿಗೆ ಹೋದರೆ ಫುಲ್ ಫೋಟೋಸ್ ಇದೆ, ಸಾ ಮಿಲ್ದು, ಆರ್ಚರಿ ಕಟ್ ಮಾಡ್ತಾ ಇರೋದು ಎಲ್ಲ ಇದೆ. ಮತ್ತು ಒಂದು ಫೋಟೋದಲ್ಲಿ ಅಬ್ಸರ್ವ್ ಮಾಡಿದೆ, ಕಾಲ್ದು ಒಂದು ಬೆರಳು ಹೋಗಿತ್ತು. ನಮ್ಮ ತಂದೆದು ಹೆಂಗೆ ಒಂದು ಆ್ಯಂಪ್ಯೂಟ್ ಆಗಿತ್ತು ಅದೇ ಥರ ಹೋಗಿತ್ತು. ಅವ್ರದ್ದು ನಿನ್ನೆ ಒಂದು ಚರ್ಚಲ್ಲಿ ಕುಶಾಲನಗರದಲ್ಲಿ ಅವ್ರದ್ದು ಫೈನಲ್ ಡೇ ಮುಗಿಯುತ್ತೆ. ಅವ್ರನ್ನ ಆ್ಯಕ್ಚುಲಿ ನೆಕ್ಸ್ಟ್ ಸ್ಯಾಟರ್ಡೇಗೆ ಅವ್ರದ್ದು ಕಾಲು ಆ್ಯಂಪ್ಯೂಟ್ ಮಾಡೋಕ್ಕೆ ರೆಡಿಯಾಗಿದ್ದರು, ಗ್ಯಾಂಗ್ರೀನ್ ಆಗಿತ್ತು. ಸೊ ಜನರಿಗೆ ನನ್ನ ಒಪಿನಿಯನ್ ಚೇಂಜ್ ಮಾಡ್ಬೋದು, ನೀನು ಏನಪ್ಪ ಹಿಂಗೆ ಮಾತಾಡ್ತೀಯ ಅಂತ. ಬಟ್ ನನ್ನ ಸ್ಟೋರಿನ ಚೇಂಜ್ ಮಾಡೋಕ್ಕಾಗಲ್ಲ. ಸೊ ಈ ಥರ ಸ್ಟೋರಿ ಒಂದಲ್ಲ ಎರಡಲ್ಲ 1000. ನಾನು ಏನೇ ಮಾತಾಡಿದ್ರು ವಿತ್ ಪ್ರೂಫು. ನಾ ಏನೋ ಡೇಟಾ ಪರ್ಸನ್ನು ತೆಗ್ದು ಹಂಗೆ ಇಡ್ತೀನಿ, ಯಾವ ಥರ ಸ್ಟೋರಿ. ವಿಯಾನ್ ಬಾ ವಿಯಾನ್. ಮಕ್ಕಳೆಲ್ಲ ಈ ಹೊರಗಡೆ ಹೋದ್ರೆ ನೀರಿಗೆ ಇಳಿದ್ರೆ ಶೀತ ಆಗುತ್ತೆ, ಬರಿಗಾಲಲ್ಲಿ ಹೋದ್ರೆ ಕಾಲು ನೋವಾಗುತ್ತೆ, ಶೀತ ಜ್ವರ ಬರುತ್ತೆ, ಬಿದ್ದರೆ ಏನು ಏಟಾಗುತ್ತೆ ಅಂತ ಯೋಚನೆ ಮಾಡ್ತೀವಿ. ಆದರೆ ಇವನ್ನ ವಂಡರ್ ಕಿಡ್ ಆಗಿ ಬೆಳೆಸಿದ್ದಾರೆ ಇವರ ಪೇರೆಂಟ್ಸ್. ಏನ್ ಹೇಗಿದೆ ಹೋಮ್ ಸ್ಕೂಲಿಂಗ್? ಎಷ್ಟು ಮರ ಹತ್ತಿದ್ಯಾ ನೀನು ಇದುವರೆಗೆ? ಭಯ ಆಗೋದಿಲ್ಲ? ಮರದಲ್ಲಿ ವಾಕ್ ಮಾಡೋದಾ? ಹೇಗೆ? ಅಪ್ಪನ ಜೊತೆ ಗಲಾಟೆ ಮಾಡೋದು ಜಾಸ್ತಿ, ಅಮ್ಮನ ಜೊತೆನಾ? ಗಲಾಟೆ ಮಾಡಬೇಕು.